ಒಂದು ದಿನ ಒಂದು ಕತ್ತೆ ಮತ್ತು ನಾಯಿ ಒಂದು ಪಂದ್ಯ ಕಟ್ಟಿದವು. ಪಂದ್ಯ ಏನು ಅಂದ್ರೆ ಯಾರು ಓಡಿ ಮೊದಲು ಗೆಲ್ಲುತ್ತಾರೋ ಅವರು ಈ ಊರಿನ ರಾಜ ಆಗೋದು. ಅವರು ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡೋದು ಅಂತ. ಪಂದ್ಯ ಪ್ರಾರಂಭ ಆಯ್ತು. ನಾಯಿ ಮನಸ್ಸಲ್ಲೇ ಬಹಳ ಖುಷಿಪಟ್ಟಿತು. ಅದನ್ಕೊಳ್ತು, ನಾನ್ ಬಹಳ ಸ್ಪೀಡಾಗಿ ಓಡ್ತೀನಿ, ಇದ್ರಲ್ಲಿ ಪಂದ್ಯ ಕಟ್ಟಾದೇನಿತ್ತು, ಕತ್ತೆಗೆ ನಾನು ಒಂದು ಕ್ಷಣದಲ್ಲೇ ಸೋಲಿಸ್ತೀನಿ. ಇಬ್ಬರು ಓಡೋದಕ್ಕೆ ಪ್ರಾರಂಭ ಮಾಡಿದವು. ನಾಯಿಗೆ ಏನ್ ಗೊತ್ತಿತ್ತು, ಪ್ರತಿ ಗಲ್ಲಿಯಲ್ಲೂ ಇಂಥ ನೂರಾರು ನಾಯಿಗಳಿರುತ್ತೆ, ಅವು ಈ ನಾಯಿಗೆ ಮುಂದೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ. ಮತ್ತು ಅದು ಹಾಗೇ ಆಯ್ತು ಕೂಡ. ಅದು ಹೇಗೆ ಮುಂದೆ ಓಡ್ತು, ಪ್ರತಿ ಗಲ್ಲಿ ನಾಯಿಗಳ ಎದುರು ನಿಲ್ಬೇಕಾಯ್ತು. ಅದರ ಮೇಲೆ ಬೇರೆ ನಾಯಿಗಳು ದಾಳಿ ಮಾಡಿದವು, ಇದಕ್ಕೆ ಓಡೋದಕ್ಕೆ ವಿರೋಧ ಮಾಡಿದವು. ಅದು ಹೇಗೇಗೋ ಮಾಡಿ ಕೊನೆಗೆ ಮುಟ್ಟಿತು. ಅಲ್ಲಿ ಹೋಗಿ ನೋಡಿದ್ರೆ ಸಿಂಹಾಸನದ ಮೇಲೆ ಕತ್ತೆ ಕುಳಿತು ರಾಜ್ಯಭಾರ ಮಾಡ್ತಾ ಇತ್ತು. ಈ ಕಥೆಯ ಸಂದೇಶ ಇದೆ, ನಾವು ಜೀವನದಲ್ಲಿ ಯಾವಾಗ ಮುಂದೆ ಹೋಗ್ಬೇಕು ಅಂತೀವಿ, ಆಗ ನಮ್ಮ ಸಮಾಜದ ಜನನೇ ಎಲ್ಲರಿಗಿಂತ ಮೊದಲು ನಮ್ಮ ಕಾಲು ಎಳಿತಾರೆ. ನಮ್ಮ ಬಂಧು ಜನರೇ ನಮಗೆ ವಿರೋಧ ಮಾಡಿ ಮುಂದೆ ಹೋಗೋದನ್ನ ತಡೀತಾರೆ. ಇದು ಈ ಜೀವನದ ಕಹಿ ಸತ್ಯ. ನಾವು ಯಾವಾಗ ಮುಂದೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತೀವಿ, ಆಗ ನಮ್ಮವರೇ ನಮಗೆ ನಿಲ್ಲಿಸ್ತಾರೆ.